ಸರ್ ಈಗ ಆ, ನಿರಂತರವಾಗಿ ವಾತಾವರಣ ಬದಲಾವಣೆ ಆಗ್ತಾ ಇದೆ ಸರ್. ಹೀಗಾಗಿ ಈ ಒಂಚೂರು ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು ಪೇಷಂಟ್‌ಗಳ ಸಂಖ್ಯೆಯಲ್ಲಿ. ಹೇಗೆ ಎಚ್ಚರಿಕೆ ವಹಿಸಬೇಕು ಜನ? ಯಾವ ಕಾಯಿಲೆಗಳಿಗೆ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ? ಇಲ್ಲ, ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸಿದಂತೆ ಜುಲೈ ಮಾಹೆಯಿಂದ ಜುಲೈ ಮತ್ತು ಆಗಸ್ಟ್ನಲ್ಲಿ ಇತ್ತೀಚೆಗೆ ತಾವೆಲ್ಲ ನೋಡಿರುವಂತೆ ಮಳೆ ಜಾಸ್ತಿ ಆಗ್ತಾ ಇದೆ ಈ ಸಲ. ಎಲ್ಲ ಕಡೆ ನೀವು ನೋಡಿದಂಗೆ ಮಳೆ ಪ್ರವಾಹಗಳು ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಕಡೆ ಆಗ್ತಾ ಇದೆ, ಇವನು ಹೊರ ದೇಶದಲ್ಲೂ. ಸೊ ಇದು ಮಳೆ ಜಾಸ್ತಿ ಆಗಿರೋದ್ರಿಂದ ಆಮೇಲೆ ಸ್ವಲ್ಪ ಆವಾಗ ಮಧ್ಯದಲ್ಲಿ ಸೈಕ್ಲೋನ್ಗಳು ಕೂಡ ಬರ್ತಾ ಇದೆ. ಈಗ ಹೋದ ವಾರನೂ ಸೈಕ್ಲೋನ್ ಇತ್ತು. ಈ ತಾಪಮಾನ ಇಳಿತದೆ, ಟೆಂಪ್ರೇಚರ್ ಡೌನ್ ಆಗ್ತದೆ ಯಾವುದೇ ಸೈಕ್ಲೋನ್ ಇದ್ದಾಗ. ಈ ರೀತಿ ಆದಾಗ ಸರ್ವೇ ಸಾಮಾನ್ಯವಾಗಿ ಜನಗಳಲ್ಲಿ, ಎಸ್ಪೆಷಲಿ ಈ ಚಿಕ್ಕ ಮಕ್ಕಳು ವಯೋವೃದ್ಧರಲ್ಲಿ ಈ ಶ್ವಾಸಕೋಶ ಸೋಂಕುಗಳು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಅಂದರೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಇದೆಲ್ಲ ಸಾಮಾನ್ಯವಾಗಿ ವೈರಸ್ ಇನ್ಫೆಕ್ಷನಿಂದ ಆಗುತ್ತೆ. ವಾತಾವರಣದಲ್ಲಿ ಏರ್ ಡ್ರಾಪ್ಲೆಟಲ್ಲಿ ಸ್ಪ್ರೆಡ್ ಆಗುವಂಥದ್ದು. ಅದು ಒಂದು ಕಚೇರಿಯಲ್ಲಿ ಕೆಲಸ ಮಾಡಿರ್ಬೋದು, ಬಸ್ನಲ್ಲಿ ಪ್ರಯಾಣ ಮಾಡಿರ್ಬೋದು, ಟ್ರೈನಲ್ಲಿ ಮಾಡಿರ್ಬೋದು, ಒಂದು ಕಡೆ ಸಿನಿಮಾ ಹಾಲು, ಮಾಲು, ಅಲ್ಲಿ ಒಬ್ಬರಿಂದ ಒಬ್ರಿಗೆ ಈ ರೀತಿ ವೈರಲ್ ಫೀವರ್ ಹರಡೋ ಸಾಧ್ಯತೆ ಇರ್ತದೆ. ಅವ್ರೇನಾದರೂ ಒಬ್ಬರು ಸೋಂಕು ತಗೊಳ್ಳಿ ಮನೆಗೆ ಬಂದರೆ ಮನೇಲಿರೋ ಮಕ್ಕಳು, ಹೆಂಡತಿ, ತಂದೆ ತಾಯಿ ಯಾರಿಗಾರ ಸಕ್ಬೋದು. ಇದು ಜಾಸ್ತಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ. ಚಿಕ್ಕ ಮಕ್ಕಳು ಮತ್ತು ವಯೋವೃದ್ಧರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇಲ್ಲದೆ ಇರೋದರಿಂದ ಅವರಿಗೆ ಬೇಗ ಅಟ್ಯಾಕ್ ಆಗುತ್ತೆ. ಹೀಗಾಗಿ ಕೆಮ್ಮು, ಶೀತ, ನೆಗಡಿ, ವೈರಲ್ ಫೀವರು ಇದು ಸರ್ವೇ ಸಾಮಾನ್ಯ. ಇವುಗಳಿಗೆಲ್ಲ ಚಿಕಿತ್ಸೆ ಸಂಪೂರ್ಣವಾಗಿ ಆಸ್ಪತ್ರೆಯಲ್ಲಿ ಸಿಗ್ತಾ ಇದೆ. ಈ ರೀತಿ ಬಂದ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿದ್ರೆ ಅನುಕೂಲ. ಅದು ಇನಿಷಿಯಲ್ ಸ್ಟೇಜ್ನಲ್ಲೇ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನಂಗೆ ಆವಾಗಲೇ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಸಾಧ್ಯ ಇದೆ. ಔಟ್ ಪೇಷಂಟಲ್ಲೇ ಟ್ರೀಟ್ಮೆಂಟ್ ಹಾಕ್ಬೋದು. ವೈರಲ್ ಫೀವರ್ ಬರ್ದೇನೆ ಅಥವಾ ಇನ್ನಿತರ ಕಾಯಿಲೆಗಳ ಬರ್ದೇನೆ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು? ಆ ರೀತಿ ಬರೋಕ್ಕಾಗಲ್ಲ. ಈಗ ಏನಾಗುತ್ತೆ, ಫ್ಲೂ ಶಾಟ್ ಅಂತ ಇದೆ ವ್ಯಾಕ್ಸಿನ್. ಅದು ಸೀಸನಲ್ಲು, ಅದು 3ರಿಂದ 6 ತಿಂಗಳು ಪ್ರೊಟೆಕ್ಷನ್ ಕೊಡುತ್ತೆ ಅಷ್ಟೇ. ಮತ್ತೆ ಮುಂದಿನ ಮಳೆಗಾಲ ಬಂದರೆ ಅದಿರಲ್ಲ. ಸೊ ಅದನ್ನೇನೆಂದರೆ ಮಳೆಗಾಲದಲ್ಲಿ ಆದಷ್ಟು ಈ ಚಳಿಯಲ್ಲಿ ಓಡಾಡೋದು, ಮಳೆಯಲ್ಲಿ ನೆನೆಯೋದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು, ನಿಯಂತ್ರಣ ಮಾಡ್ಕೋಬೇಕು. ಮತ್ತು ಇದು ವೈರಲ್ ಫೀವರ್ ಆದ್ದರಿಂದ ಇದನ್ನು ತಡಿಲಿಕ್ಕೆ ಅದು ಎಕ್ಸ್ಪೋಸ್ ಆದರೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಎಕ್ಸ್ಪೋಸ್ ಆದಂಗೆ ಆ ವಾತಾವರಣಕ್ಕೆ ಹೋಗ್ದಂಗೆ ನೀವು ಅವಾಯ್ಡ್ ಮಾಡಿದ್ರೆ ಸಾಧ್ಯ. ಚಿಕ್ಕ ಮಕ್ಕಳಿಗೆ ಬೆಚ್ಚಗಿನ ಉಡುಪು ಹಾಕಬೇಕು, ಮಳೆಯಲ್ಲಿ ಕಳಿಸ್ಬಾರ್ದು. ಸ್ವಲ್ಪ ಜ್ವರ ಇದ್ದರೂ ಶಾಲೆಗೆ ಹೋಗದೆ ಇಲ್ಲೇ ಕಳಿಸ್ಬೇಕು. ಯಾವುದೋ ಒಂದು ಮಗು ಶಾಲೆಗೆ ಹೋಗುತ್ತೆ, ಜ್ವರ ಕೆಮ್ಮು ನೆಗಡಿ ಇರುತ್ತೆ, ಅದೇ ಬೆಂಚ್ನಲ್ಲಿ ಇನ್ನೊಂದು ಮಗು ಕೂರುತ್ತೆ, ಅದು ಮನೆಗೆ ಬಂದ ಆ ಮಗು ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಅ ಕ್ರಾಸ್ ಇನ್ಫೆಕ್ಷನ್. ಅದೇ ರೀತಿ ಕಚೇರಿಯಲ್ಲಿ ಈ ಎ ಸಿ ವಾತಾವರಣದಲ್ಲಿ, ಎ ಸಿ ಅಂದರೆ ಈಗ ಒಂದು ಯಾವುದೋ ಆಫೀಸ್ ಇರುತ್ತೆ, ಸಾಫ್ಟ್ವೇರ್ ಒಂದು ಆಫೀಸ್, ಅಲ್ಲಿ ಒಂದು 50 ಜನ ಕೂತಿರ್ತಾರೆ, ಸೆಂಟ್ರಲ್ ಎ ಸಿ ಇರುತ್ತೆ, ಒಂದು ಇಬ್ಬರಿಗಿದ್ರೆ ಅದು ಬೇರೆಯವ್ರಿಗೆ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಆ ರೀತಿ ಮಾಸ್ಕ್ ಧರಿಸ್ಬೇಕು, ಬೆಚ್ಚಗಿನ ಉಡುಪು ಧರಿಸ್ಬೇಕು, ಬಿಸಿ ಆಹಾರವನ್ನು ಸೇರಿಸ್ಬೇಕು, ತಣ್ಣಗಿರೋದು ಆಹಾರ ಸೇವಿಸೋದು, ಬೆಚ್ಚಗಿನ ಉಡುಪು ಧರಿಸ್ತಾ ಇದ್ದರೆ, ಮಾಸ್ಕ್ ಧರಿಸದೆ ಹೋದರೆ ಇವೆಲ್ಲ ಸ್ವಲ್ಪ ಸ್ವಾಭಾವಿಕವಾಗಿ ಅಟ್ಯಾಕ್ ಆಗೋ ಸಾಧ್ಯ ಇರುತ್ತೆ ವೈರಲ್ ಫೀವರ್. ನಿರ್ಲಕ್ಷ್ಯ ಮಾಡಬೇಕು, ಗಂಭೀರ ಸ್ವರೂಪಕ್ಕೆ ತಿರ್ಕೊಳ್ಳುವಂಥ ಹೌದು. ಅಂದರೆ ಏನಾಗ್ತದೆ, ಈಗ ಶುಗರ್ ಕಾಯಿಲೆ ಇರೋರಿಗೆ ಅಥವಾ ಇಮ್ಯುನೋ ಕಾಂಪ್ರಮೈಸ್ ಅಂತೀವಿ, ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ, ಮತ್ತೊಂದು ಕ್ಯಾನ್ಸರ್ ಕೀಮೋಥೆರಪಿ ಆಗಿರುತ್ತೆ, ಅವ್ರಿಗೆಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಮತ್ತು ಅತಿ ಚಿಕ್ಕ ಮಕ್ಕಳು, ಅವ್ರಿಗೂ ಅಷ್ಟು ರೋಗ ನಿರೋಧಕ ಶಕ್ತಿ ಇರಲ್ಲ. ಅವ್ರಿಗೆ ಈ ರೀತಿ ವೈರಲ್ ಫೀವರ್ ಅಟ್ಯಾಕ್ ಆದಾಗ ಅವ್ರಿಗೆ ಜಾಸ್ತಿ ಉಲ್ಬಣಗುಣ ಇರುತ್ತೆ. ಈ ಮಕ್ಕಳಲ್ಲಿ ವೈರಲ್ ನ್ಯೂಮೊನೈಟಿಸ್ ಅಂತ ಬರುತ್ತೆ. ಆಮೇಲೆ ಇದರಲ್ಲೂ ವಯಸ್ಸಾದ್ರಿಗೂ ನ್ಯೂಮೋನಿಯಾ ಆಗ್ಬೋದು. ಆವಾಗ ಶ್ವಾಸಕೋಶ ಸೋಂಕು ಅಂತೀವಿ, ಉಸಿರಾಟಕ್ಕೆ ಕಷ್ಟ ಆಗ್ತದೆ. ಆ ಸಮಯದಲ್ಲಿ ಆಸ್ಪತ್ರೆಗೆ ದಾಖಲಾಗುವುದು ಅಗತ್ಯವಿರುತ್ತೆ. ಅವ್ರಿಗೆ ಆಕ್ಸಿಜನ್ ಕೊಡಬೇಕು, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಹಾಕಬೇಕು, ಅದಕ್ಕೆ ಸಂಬಂಧಪಟ್ಟಾಗ ಆ್ಯಂಟಿಬಯೋಟಿಕ್ ಹಾಕಬೇಕು. ಆಮೇಲೆ ವೈರಲ್ ಫೀವರು ಸಾಮಾನ್ಯವಾಗಿ ಬೇಗ ಗುಣ ಆಗೋದಿಲ್ಲ. ಅದು ರೋಗ ನಿರೋಧಕ ಶಕ್ತಿ ಅಥವಾ ಸೆಲ್ಫ್ ಲಿಮಿಟಿಂಗ್, ರೋಗ ನಿರೋಧಕ ಶಕ್ತಿ ಬೆಳಿಬೇಕು ದೇಹದಲ್ಲಿ, ಮತ್ತು ಸೆಲ್ಫ್ ಲಿಮಿಟಿಂಗ್ ಅದು ತಾನಾಗಿಯೇ ಕಡಿಮೆ ಆಗ್ತದೆ. ಸೊ ಅದಾಗಕ್ಕೆ ಸಾಮಾನ್ಯವಾಗಿ 1 ವಾರ 2 ವಾರ ತಗೊಳುತ್ತೆ. ಸೊ ಅದನ್ನು ತಡಿಬೇಕು ಅಂದರೆ ಅವಶ್ಯಕತೆ ಇದ್ದ ಮಾತ್ರ ಓಡಾಡಬೇಕು, ಇಲ್ಲಾಂದರೆ ತಾವು ಮನೆಯಲ್ಲಿರಬೇಕಾಗುತ್ತೆ. ಆಮೇಲೆ ಖಂಡಿತ ಕಡ್ಡಾಯವಾಗಿ ಕೆಲಸಕ್ಕೆ ತೆರಳಬೇಕು ಅಂದರೆ ಮಾಸ್ಕ್ ಹಾಕೋಬೇಕು, ಬೆಚ್ಚಗಿನ ಉಡುಪು ಹಾಕಬೇಕು, ಬೆಚ್ಚಗಿನ ಆಹಾರ ಸೇವಿಸಬೇಕು. ಅತ್ತೆ ಜನಸಂಪರ್ಕ ಇರೋ ಕಡೆ ಅವಾಯ್ಡ್ ಮಾಡಬೇಕು. ಈ ಒ ಪಿ ಡಿ ಪೇಷಂಟ್ಗಳು ಈ ಸಾರಿ ಜಾಸ್ತಿ ಆಗ್ತಿದೆಯಾ ಸರ್? ಈಗ ಇಲ್ಲ, ಆ ರೀತಿ ಹೆಚ್ಚಿಗೆ ಜಾಸ್ತಿ ಅಲ್ಲ, ಆದರೆ ಸ್ವಲ್ಪ ಮಕ್ಕಳ ಸಂಖ್ಯೆ ಒ ಪಿ ಡಿನಲ್ಲಿ ಬರೋದು ಜ್ವರ ಕೆಮ್ಮು ನೆಗಡಿಗೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆಮೇಲೆ ವಯಸ್ಕರಲ್ಲಿ ಮುಂಚೆನೇ ಆಸ್ತಮಾ ಉಪ್ಸ ಇರೋವಂಥವ್ರು ಸ್ವಲ್ಪ ಹೆಚ್ಚಾಗಿದೆ. ಚಳಿಗಾಲದಲ್ಲಿ ಹೃದಯ ಸಂಬಂಧಿ ಸಮಸ್ಯೆ ಇರುವಂಥವ್ರಿಗೆ ಅಪಾಯನ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು? ಇಲ್ಲ, ಚಳಿಗಾಲದಲ್ಲಿ ಅರ್ಲಿ ಮಾರ್ನಿಂಗು ಹೃದಯ ಸಂಬಂಧ ಕಾಯಿಲೆಗಳು ಉಲ್ಬಣಗೊಂಡು ಕೆಲವು ಹಾರ್ಟ್ ಅಟ್ಯಾಕ್ ಆಗಿರೋ ಸಾಧ್ಯತೆ ಇದೆ.
ಅದರ ನಿರ್ದಿಷ್ಟವಾದ ಯಾವುದೇ ದಾಖಲೆಗಳು ಅಥವಾ ಸ್ಪಷ್ಟೀಕರಣ ಇಲ್ಲ ಚಳಿಗಾಲದಲ್ಲೇ ಹೃದಯಾಘಾತ ಸಂಭವಿಸುತ್ತೆ ಅಂತ. ಸ್ಟ್ರೆಸ್ಸು ಸ್ಟ್ರೈನು ಇದ್ರ ಮೇಲೆ ಆಗುತ್ತೆ, ವೇಗ ಶಾಕ್ ಅಂತ ಆಗುತ್ತೆ, ವೇಗ ಕೆಲವರಿಗೆ ಸ್ಟ್ರೆಸ್ಸು ಸ್ಟ್ರೈನ್ ಇರುತ್ತೆ, ಆಮೇಲೆ ಇನ್ಫೆಕ್ಷನ್ ಇರುತ್ತೆ. ಅದಕ್ಕೂ ಹೃದಯಾಘಾತ ಅದರಿಂದ ಸಂಭವಿಸೋಕ್ಕೆ ಯಾವುದು ನೇರ ಇವು ಇಲ್ಲ. ಗರ್ಭಿಣಿಯರು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಈ ಚಳಿಗಾಲ ನಂತರ? ಗರ್ಭಿಣಿಯರು ಭಾಳ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕೆಂದರೆ ಗರ್ಭಿಣಿಯರು ವೈರಲ್ ಫೀವರ್ ಅಟ್ಯಾಕ್ ಆಗಿದೆ, ಕೋಲ್ಡ್ ಅಟ್ಯಾಕ್ ಆಗಿದೆ. ಗರ್ಭಿಣಿಯರು ಆದಷ್ಟು ಎಲ್ಲೂ ತಿರುಗಾಡಲೇಬಾರ್ದು. ಅದು ಕೊನೆ 2 ತಿಂಗಳು 3 ತಿಂಗಳು ಇರುವಂಥವ್ರು, ಲಾಸ್ಟ್ ಟ್ರೈಮಿಸ್ಟರು ಬೆಚ್ಚಗಿನ ಉಡುಪು, ಬೆಚ್ಚಗಿನ ಆಹಾರ ಸೇವಿಸಬೇಕು. ಮತ್ತು ಅದು ವೈರಲ್ ಇನ್ಫೆಕ್ಷನ್ ಆದ್ದರಿಂದ ಅದು ಹೊಟ್ಟೆಲಿರೋ ಮಗು ಮೇಲೂ ಪರಿಣಾಮ ಬೀಳೋ ಸಾಧ್ಯತೆ ಇರ್ತದೆ. ಆದ್ದರಿಂದ ಅವರು ಓಡಾಡಲೇಬಾರ್ದು, ಬರೀ ಆಸ್ಪತ್ರೆಗೆ ಚಿಕಿತ್ಸೆಗೆ ಓಡಾಡ್ಬೋದು, ಮನೆಯಲ್ಲೇ ಇರಬೇಕು ಅಂತ ನಾನು